ಹಾಯ್ ಫ್ರೆಂಡ್ಸ್, ವೆಜಿಟೇಬಲ್ ಪಲಾವ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ವೆಜಿಟೇಬಲ್ ಪಲಾವ್ ಮಾಡೋಕ್ಕೆ ಮಸಾಲೆಗೆ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಇದು ಧನಿಯಾ ಪೌಡ್ರು ಇಷ್ಟನ್ನು ಮಿಕ್ಸಿ ಮಾಡ್ಕೋಬೇಕು. ತರ್ತರಿಯಾಗೆ ರುಬ್ಕೋಬೇಕು, ನುಣ್ಣಗೇನು ರುಬ್ಬಬೇಕು ಅಂತೇನಿಲ್ಲ, ಪೇಸ್ಟ್ ಮಾಡಿ ಇಟ್ಕೋಬೇಕು. ಈ ವೆಜಿಟೇಬಲ್ ಪಲಾವ್ಗೆ ಕ್ಯಾರೆಟು, ಬೀನ್ಸು ಮತ್ತು ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇದು ಅವರೆಕಾಯಿನ ಉಪ್ಪು ಹಾಕಿ ಸ್ವಲ್ಪ ಬೇಯಿಸಿಟ್ಕೊಂಡಿದ್ದೀನಿ. ಮತ್ತು ಇದು ಒಗ್ಗರಣೆಗೆ ಸ್ಪೈಸಸ್ಸು, ಚಕ್ರ ಮೊಗ್ಗು, ಬಾಳೆಕಾಯಿ, ಕಲ್ಲು ಹೂವು ಮತ್ತು ಇದು ಪಲಾವ್ ಎಲೆ, ಗೋಡಂಬಿ ರುಬ್ಕೊಂಡಿರೋಂಥದ್ದು. ಮತ್ತು ಇದು ಪಲಾವ್ ಎಲೆನೇ, ವಾಸನೆ ಎಲೆ. ಇದು ಅದೇ ಧನಿಯಾ ಪೌಡರು, ಚಕ್ಕೆ, ಲವಂಗ, ಏಲಕ್ಕಿ ರುಬ್ಬಿಟ್ಕೊಂಡಿರೋದು. ಆವಾಗಲೇ ತೋರಿಸಿದ್ನಲ್ಲ, ಇದು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ ಪೇಸ್ಟ್. ಇದು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಪಲಾವ್ಗೆ ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ. ವಾಸನೆ ಎಲೆ ಇದು ಪಲಾವ್ದು, ನಮ್ಮ ಮನೇಲೆ ಗಿಡ ಹಾಕ್ಕೊಂಡಿದ್ದೀವಿ. ಇದು ಪಲಾವ್ ಎಲೆ ಅಥವಾ 4 ಗೋಡಂಬಿ. ಇದು ಹೋಟೆಲಲ್ಲಿ ಇದೇ ಥರ ಸ್ಟೈಲಲ್ಲೇ ಮಾಡೋದು, ಟೇಸ್ಟಾಗಿರುತ್ತೆ ಈ ಥರ ಮಾಡಿದ್ರೆ. ಈ ತೆಂಗಿನಕಾಯಿ ಎಲ್ಲ ರುಬ್ಬಿ ಹಾಕ್ತಾರೆ ಕೆಲವೊಬ್ಬರು, ಆ ಥರ ಮಾಡಬೇಡಿ, ಈ ಥರ ಮಾಡಿ ನೋಡಿ ಅನಿಸುತ್ತೆ. ಈ ಸ್ಪೈಸಸ್ ಎಲ್ಲ ಗಮ್ಮನವರೆಗೂ ಹುರ್ಕೊಂಡು ಆಮೇಲೆ ಈರುಳ್ಳಿ ಮತ್ತು ಈ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೋಬೇಕು. ಬೀನ್ಸು, ಕ್ಯಾರೆಟು ಮತ್ತು ಬೇರೆ ಏನು ತರಕಾರಿ ಬೇಕು ಅನಿಸುತ್ತೋ ಅದನ್ನು ಕೂಡ ಹಾಕ್ಕೋಬೋದು. ಈ ತರಕಾರಿ ಎಲ್ಲ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು. ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ರುಚಿಗೆ. ಇದು ಎಣ್ಣೆಲಿ ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಈಗ ರುಬ್ಬಿಟ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಮತ್ತು ಧನಿಯಾ ಪೌಡರು, ಚಕ್ಕೆ, ಲವಂಗ, ಏಲಕ್ಕಿ ಇದ್ರದ್ದು ಕೂಡ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡಿರೋ ಅವರೆಕಾಳು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನದ ಪುಡಿ, ಈಗ ಅಕ್ಕಿ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡಿದ್ದೀನಿ. ಅಕ್ಕಿ 2 ಲೋಟ ಹಾಕ್ಕೊಂಡಿದ್ರೆ ನೀರು 4 ಲೋಟ ಹಾಕ್ಕೊಳ್ಳಿ. ಇದು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣ ಕಟ್ ಮಾಡ್ಕೊಂಡಿರೋದು. 2 ವಿಷಲ್ ಬರೋವರೆಗೂ ಕೂಗಿಸ್ಕೋಬೇಕು. ಪಲಾವ್ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಕಲಿಸ್ಕೊತಾ ಇದ್ದೀನಿ ಇದನ್ನು. ವೆಜಿಟೇಬಲ್ ಪಲಾವ್ ವಿತ್ ಮೊಸರು ಬಜ್ಜಿ ಈ ಥರ ಮಾಡಿ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.